ಶ್ರೀಮಾತ್ರೆ ನಮಃ. ರಾಜ್ಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಿಮಗೆ ನೀವೇ ಶತ್ರುಗಳಾಗಿದ್ದರೆ, ಅಂದರೆ ನಿಮ್ಮನ್ನು ನೀವೇ ತುಂಬ ಕೀಳಾಗಿ ನೋಡ್ಕೊತಾ ಇದ್ದರೆ ಈ 7 ಲಕ್ಷಣಗಳು ನಿಮ್ಮಲ್ಲಿರುತ್ತೆ. ಮೊದಲು ಆ ಥರ ನಿಮ್ಮಲ್ಲಿ 7 ಲಕ್ಷಣದಲ್ಲಿ 1 ಲಕ್ಷಣ ಇದ್ದರೂ ನೀವು ಸರಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ನೀವೇ ಶತ್ರುಗಳಾಗ್ಬಿಡ್ತೀರ. ಈ ಲಕ್ಷಣಗಳಿದ್ದರೆ ಫಸ್ಟು ನಿಮ್ಮಲ್ಲಿ ಸರಿ ಮಾಡ್ಕೊಳ್ಳಿ. ಒಂದು ಮನುಷ್ಯನಿಗೆ ಭೂಮಿ ಮೇಲೆ ಬದುಕಬೇಕಾದ್ರೆ ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟು. ಯಾರ ಹತ್ರ ಸೆಲ್ಫ್ ಲವ್ ಇರಲ್ಲ ಅವರು ಯಾವತ್ತಿದ್ರೂ ತುಂಬ ಅವಮಾನಕ್ಕೆ ಆಗೇ ಆಗ್ತಾರೆ. ಒಂದಲ್ಲ ಒಂದಿನ ತಮ್ಮ ಸೆಲ್ಫ್ನ ಕಳ್ಕೊಂಡಿರೋರು ಎಲ್ಲನೂ ಕಳ್ಕೊತಾರೆ. ಅದಕ್ಕೆ ಇಲ್ಲಿ ಬದುಕೋ ಪ್ರತಿಯೊಂದು ಜೀವಿಗೂ ಸೆಲ್ಫ್ ರೆಸ್ಪೆಕ್ಟು, ಸೆಲ್ಫ್ ಲವ್ ಇರಲೇಬೇಕು. ಬನ್ನಿ ಆ 7 ಲಕ್ಷಣಗಳೇನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪದೇ ಪದೇ ತಪ್ಪಿಲ್ಲದೆ ಇದ್ರೂ ಸಾರಿ ಕೇಳೋದು. ನೀವೇನಾದರೂ ಒಂದು ಮಾಡಿದರೆ ಅದು ನಿಮ್ಮ ತಪ್ಪಿಲ್ಲ ಅಂದರೂ ಪದೇ ಯಾರೋ ಬೇಜಾರು ಮಾಡ್ಕೊಂಡ್ರು ಅಂತ ಸುಮ್ಮನೆ ಸಾರಿ ಕೇಳೋದು. ಈ ಥರ ಸಾರಿ ನೀವು ಪದೇ ಕೇಳ್ತಾ ಇದ್ದರೆ ನಿಮ್ಮನ್ನು ನೀವೇ ಕೀಳಾಗಿ ನೋಡ್ಕೊತಾ ಇರ್ತೀರಾ ಅಂತ ಅರ್ಥ. ಇದು ಸಾಮಾನ್ಯವಾಗಿ ನಾವು ಎಷ್ಟೋ ಜನರಲ್ಲಿ ನೋಡಿರ್ತೀವಿ. ನಮ್ಮಲ್ಲೂ ನೋಡಿದಾಗ ನಿಮ್ಮಲ್ಲೂ ನೀವು ಇನ್ಮೇಲಿಂದ ನೀವೇನು ತಪ್ಪು ಮಾಡಿಲ್ಲ ಅಂದರೆ ಪದೇ ಯಾರಿಗೂ ಸಾರಿ ಕೇಳೋಕ್ಕೆ ಹೋಗಬೇಡಿ. ನೀವು ತಪ್ಪು ಮಾಡಿಲ್ಲ ಅಂದರೆ ನಿಮಗೆ ಗೊತ್ತಿರುತ್ತಲ್ವ, ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ಸಾರಿ ಕೇಳಿದ್ರೆ ನಿಮ್ಮನ್ನು ನೀವೇ ಕೀಳಾಗಿ ನೋಡ್ಕೊತಾ ಇದ್ದೀರಾ ಅಂತ ಅರ್ಥ. ಎರಡನೇದಾಗಿ ನಿಮ್ಮನ್ನು ತುಂಬ ಕೀಳಾಗಿ ನೋಡ್ತಾ ಇರ್ತಾರೆ, ನಿಮ್ಮನ್ನ ಮಾತಿಗೂ ಅನಗಿಸಿಡ್ತಾ ಇರ್ತಾರೆ. ಅಂಥವ್ರ ಜೊತೆ ನೀವು ಜಾಸ್ತಿ ತಿರುಗಾಡ್ತಾ ಇರ್ತೀರಾ, ಓಡಾಡ್ತಾ ಇರ್ತೀರಾ. ಅಂಥವ್ರ ಜೊತೆ ನೀವು ನಿಮ್ಮ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ನೀವು ಅವ್ರ ಜೊತೆ ಓಡಾಡ್ತಾ ಇದ್ದರೆ, ಅವ್ರ ಜೊತೆ ಫ್ರೆಂಡ್ಶಿಪ್ಪಲ್ಲಿದ್ದರೆ, ಅವ್ರ ಜೊತೆ ಮಾತಾಡ್ತಾ ಇದ್ದರೆ ನಿಮ್ಮನ್ನು ನೀವು ಪ್ರೀತಿಸ್ತಾ ಇಲ್ಲ ಅಂತ ಅರ್ಥ. ಮತ್ತು ಮೂರನೇದಾಗಿ ನಿಮಗೆ ವ್ಯಾಲ್ಯೂ ಕೊಡದೇ ಇರೋ ವ್ಯಕ್ತಿ ಮೆಸೇಜ್ಗೋಸ್ಕರ ಪದೇ ಫೋನ್ನ ಚೆಕ್ ಮಾಡೋದು, ಅವ್ರು ಮೆಸೇಜ್ ಮಾಡಿದರೋ ಇಲ್ವೋ ಅಂತ ಅವ್ರ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ಈ ಥರ ಮಾಡಿದರೂ ಕೂಡ ನಿಮ್ಮ ಸೆಲ್ಫ್ನ ನೀವು ಕಳ್ಕೊತೀರಾ, ನಿಮ್ಮನ್ನು ನೀವು ಪ್ರೀತಿಸಲ್ಲ ಅಂತ ಅರ್ಥ. ಹಾಗೆ ನಾಲ್ಕನೇದಾಗಿ ಯಾರೋ ಕೆಲಸಕ್ಕೆ ಬರ್ತಾ ಇರೋ ವ್ಯಕ್ತಿ ನಿಮ್ಮ ಬಗ್ಗೆ ಏನೋ ಕಾಮೆಂಟ್ ಮಾಡಿದ್ರೆ, ನಿಮ್ಮ ಬಗ್ಗೆ ಏನೋ ವಿಮರ್ಶೆಗಳನ್ನ ಮಾಡಿದ್ರೆ ಅದನ್ನೇ ಹಿಡ್ಕೊಂಡು ಯಾಕಾಗಿ ಮಾಡಿದ್ರು, ಹೀಗಾಗಿ ಮಾಡಿದ್ರು ಅಂತ ತಲೆ ಕೆಡಿಸ್ಕೊತಾ ಇರ್ತೀರಲ್ಲ, ಇದು ಕೂಡ ಅಷ್ಟೇ. ನಮ್ಮನ್ನು ನಾವು ಪ್ರೀತಿಸ್ತಾ ಇರೋದು, ಯಾರು ಏನು ಕಾಮೆಂಟ್ ಮಾಡಿದ್ರು ನಮ್ಮ ಬಗ್ಗೆ ನಮಗೆ ಗೊತ್ತಿರುತ್ತೆ. ನಮ್ಮ ಮೇಲೆ ನಮಗೆ ಸೆಲ್ಫ್ ಲವ್ ಇದ್ದರೆ ನಾವು ಯಾರ ಮಾತನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಈ ಥರ ಏನಾದರೂ ನೀವು ತಲೆ ಕೆಡಿಸ್ಕೊತಾ ಇದ್ದರೆ ನೀವು ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ ಅಂತ ಅರ್ಥ. ಮತ್ತು ಐದನೇದಾಗಿ ನೀವು ಪದೇ ಯಾವ ವಿಷಯ ಬಂದರೂ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ನೋಡ್ಕೊಳ್ಳೋದು. ಬ್ಯೂಟಿಲಲ್ಲಾಗಲಿ ಬುದ್ಧಿವಂತಿಕೆಯಲ್ಲಿ ಯಾವುದ್ರಲ್ಲಾದರೂ ನೀವು ಅವ್ರನ್ನ ಕಂಪೇರ್ ಮಾಡ್ಕೊತೀರಾ. ಬುದ್ಧಿವಂತಿಕೆಯಲ್ಲಿ ಅವ್ರನ್ನ ಹೋಲಿಸ್ಕೊಳ್ಳೋದು, ಬ್ಯೂಟಿನಲ್ಲಿ ನಾನು ಅವ್ರಿಗಿಂತ ಚೆನ್ನಾಗಿಲ್ಲ ಅನಿಸುತ್ತೆ, ಹೀಗಿರಬೇಕಾಗಿತ್ತು, ಸಣ್ಣ ಇರಬೇಕಾಗಿತ್ತು, ಇನ್ನೂ ಸ್ವಲ್ಪ ದಪ್ಪ ಇರಬೇಕಾಗಿತ್ತು, ಹೀಗಿರಬೇಕು ಹಾಗಿರಬೇಕು ಅಂತ ಹೋಲಿಸ್ಕೊತಾ ಇದ್ರು ಕೂಡ ನಿಮಗೆ ನೀವೇ ಶತ್ರುಗಳು, ನಿಮ್ಮನ್ನು ನೀವೇ ಕೀಳಾಗಿ ನೋಡ್ಕೊತಾ ಇದ್ದೀರಾ ಅಂತ ಅರ್ಥ. ಮತ್ತು ಆರನೇದಾಗಿ ನಿಮಗೇನಾದರೂ ಸಮಸ್ಯೆ ಬಂದರೆ ಪ್ರಪಂಚದಲ್ಲಿರೋ ಎಲ್ಲ ಸಮಸ್ಯೆ ನನಗೇ ಬಂದಿದೆ ಅನ್ನೋ ಥರ ಅದನ್ನು ಎದುರಿಸೋದು ಬಿಟ್ಬಿಟ್ಟು ಬರೀ ನಿದ್ದೆ ಮಾಡ್ತಾ ಇರ್ತೀರ, ಜಾಸ್ತಿ ನಿದ್ದೆಗೆ ಹೋಗ್ತಾ ಇರ್ತೀರ. ಈ ಥರ ನಿಮಗೇನಾದರೂ ಸಮಸ್ಯೆ ಬಂತು ಅಂದರೆ ತುಂಬ ಅಪ್ಸೆಟ್ ಆಗಿ ಯಾರಾದರೂ ತುಂಬ ನಿದ್ದೆ ಮಾಡ್ತಾ ಇದ್ದರೆ ಅದನ್ನು ಎದುರಿಸೋದು ಬಿಟ್ಟು ಆವಾಗ ನಿಮಗೆ ಸೆಲ್ಫ್ ಲವ್ ಇಲ್ಲ ಅಂತ ಅರ್ಥ. ನೀವು ನಿಮ್ಮನ್ನೇ ತುಂಬ ಕೀಳಾಗಿ ನೋಡ್ಕೊತಾ ಇದ್ದೀರಾ ಅಂತ ಅರ್ಥ. ಆಮೇಲೆ ಲಾಸ್ಟಲ್ಲಿ 7ನೇದಾಗಿ ಯಾವುದಾದ್ರೂ ಒಂದು ವಿಷಯದ ಮೇಲೆ ನಿಮಗೆ ಬೇರೆ ಅಭಿಪ್ರಾಯ ಇರುತ್ತೆ. ಯಾವುದಾದ್ರೂ ಒಂದು ವಿಷಯ ಇದ್ದರೆ ನಿಮ್ಮದೇ ಆದ ಒಂದು ಅಭಿಪ್ರಾಯ ಇರುತ್ತೆ. ಆದರೆ ಬೇರೆ ಯಾರೋ ಏನೋ ಒಂದು ಅಭಿಪ್ರಾಯ ಕೊಟ್ಬಿಟ್ರು ಅಂತ ಅದನ್ನೇ ಒಪ್ಕೊಂಡ್ಬಿಡ್ತೀರ. ಆ ಅಭಿಪ್ರಾಯ ನಿಮಗೆ ಇಷ್ಟ ಇಲ್ಲ ಅಂದರೂ ಬೇರೆಯವ್ರು ಏನಾದರೂ ಅಭಿಪ್ರಾಯ ಕೊಟ್ಟರೆ ಅದನ್ನ ಒಪ್ಕೊಂಡ್ಬಿಡ್ತೀರ. ಅದು ಸರಿನಾ ತಪ್ಪು ಅಂತಲೂ ನೀವು ಯೋಚನೆ ಮಾಡಲ್ಲ. ನಿಮಗೆ ಅದು ತಪ್ಪು ಅಂತ ಗೊತ್ತಿದ್ರೂ ಅದನ್ನು ನೀವು ಒಪ್ಕೊಂಡ್ಬಿಡ್ತೀರ. ಈ ಥರ ಇರೋರು ಕೂಡ ಅಷ್ಟೇ ಸೆಲ್ಫ್ ಲವ್ ಇರೋದಿಲ್ಲ. ಯಾಕೆ ಅಂದರೆ ನೀವು ಬೇರೆಯವ್ರ ಅಭಿಪ್ರಾಯಕ್ಕೆ ತುಂಬ ಬೆಲೆ ಕೊಡ್ತೀರಾ ನಿಮ್ಮ ಅಭಿಪ್ರಾಯಕ್ಕಿಂತ. ಈ 7 ಲಕ್ಷಣವೂ ನಿಮ್ಮಲ್ಲಿ ಕಂಡು ಬಂದರೆ ಈಗಲೇ ಸರಿ ಮಾಡ್ಕೊಳ್ಳಿ. ಯಾಕೆ ಅಂದರೆ ಭೂಮಿ ಮೇಲೆ ಬದುಕೋ ಪ್ರತಿಯೊಂದು ಮನುಷ್ಯನಿಗೂ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು, ಸೆಲ್ಫ್ ಲವ್ ಇರಬೇಕು. ನಿಮ್ಮಲ್ಲಿ 7 ಲಕ್ಷಣ ಇದ್ದರೆ ಈಗಲೇ ಸರಿ ಮಾಡ್ಕೊಳ್ಳಿ. ಇದರಿಂದ ಏನು ಲಾಭ ಅಂತ ಕೇಳ್ಬೋದು ನೀವು. ನಿಮ್ಮಲ್ಲಿ 7 ಲಕ್ಷಣಗಳು ಇದ್ದರೆ ನೀವು ಯಾವತ್ತೂ ಹ್ಯಾಪಿಯಾಗಿರೋಕ್ಕಾಗಲ್ಲ. ನೀವು ಬರೀ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀರ. ನೀವು ನಿಮ್ಮನ್ನು ಪ್ರೀತಿಸಿ ನೋಡಿ. ಈ 7 ಲಕ್ಷಣಗಳಿದ್ದರೆ ಇದನ್ನು ಮೊದಲು ಸರಿ ಮಾಡ್ಕೊಳ್ಳಿ, ನೀವು ತುಂಬ ಹ್ಯಾಪಿಯಾಗಿರ್ತೀರ. ನನಗೆ ಇವಾಗ ಏನು ಮಾಡೋದು ಅಂತ ಚಿಂತೆ ಮಾಡಬೇಡಿ, ಇವಾಗಿಂದ ಸರಿ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀಮಾತ್ರೆ ನಮಃ.